ಮಾಡಿದ್ರಿ. ಅಂಗಡಿ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇನು ಜಾಸ್ತಿ ಚಂದ ಟೈಪ್ ಡಿಸೈನ್ ತುಂಬ ಚೆನ್ನಾಗಿದೆ ನೋಡ್ಬೋದು. ಇದಕ್ಕೆ ಜಾಸ್ತಿ ಚೆನ್ನಾಗಿ ಕಾಣಿಸೋದು ಅಂತಂದರೆ ಇಲ್ಲಿರೋ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಜ್ಯುವೆಲ್ಲರಿ ಬ್ಲಾಗ್. ಎಲ್ಲರೂ ಕೂಡ ಹಬ್ಬ ಮುಗೀತಾ, ಸೊ ನಿನ್ನೆ ಬೇಳೆ ಹಬ್ಬ ಮುಗೀತಾ, ಇವತ್ತು ಮೂಳೆ ಹಬ್ಬ ಮಾಡ್ತಿದ್ದೀರಾ. ಅದು ಒಂದು ಟಣಿದಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಬೇಳೆ ಹಬ್ಬ ಎಲ್ಲ ಮುಗೀತು, ಇನ್ನು ಮೂಳೆ ಹಬ್ಬ ಸ್ಟಾರ್ಟ್ ಮಾಡ್ರಪ್ಪ ಅಂತೇನೋ ಒಂದಿತ್ತು, ಚೆನ್ನಾಗಿತ್ತು. ಅದಕ್ಕೆ ನಾನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತು ಅಂಗಡಿ ಬಂದಿದ್ದು ಕೂಡ ಲೇಟ್, ಏನೋ ಒಂಥರ ಬೇಜಾರು ಅಂತ ಅನಿಸ್ತಿದೆ. ಏನಕ್ಕಪ್ಪ ಅಂತ ಅಂದರೆ ನಮ್ಮಮ್ಮಂಗೆ ಕೊಡ್ಸೋಕ್ಕಾಗಲಿಲ್ವಲ್ಲ, ನಮ್ಮಮ್ಮ ಯಾಕೆ ಹಂಗೆ ಮಾಡ್ಬಿಡ್ತು, ನಮ್ಮಮ್ಮ ನಮ್ಗೆ ಎಷ್ಟೊಂದೆಲ್ಲ ಕೊಡ್ಸಿದೆ, ಬಟ್ ನಮ್ಮ ಕೈಯಲ್ಲಿ ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಬೇಜಾರು ಅಂತ ಅನಿಸ್ತಿದೆ. ಬಟ್ ನನಗೆ ನಾನೇ ಇಲ್ಲ, ಇವತ್ತಿಲ್ಲ ನಾನು ನಾಳೆ ಕೊಡಿಸ್ಬೋದಲ್ವಾ, ನಮ್ಮಮ್ಮ ಕರ್ಕೊಂಡು ಹೋಗದೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಇದು ಮಾಡ್ಕೊಂಡಿದ್ದೀನಿ. ಬಟ್ ಅದು ಏನೋ ಒಂಥರ ಇವತ್ತು ಎದೊಳಕ್ಕೂ ಬೇಜಾರು, ಅಂಗಡಿ ಬರೋಕ್ಕೂ ಬೇಜಾರು. ನಮ್ಮಮ್ಮನೇ ಎಷ್ಟೊಂದೆಲ್ಲ ಮಾಡ್ತು, ಬಟ್ ಆಗಲಿಲ್ವಲ್ಲ ಅಂತ. ಅದ್ರಲ್ಲಿ ಇನ್ನೊಂದು ಏನಪ್ಪ ಬೇಜಾರು ಅಂತ ಅಂದರೆ ಇದೊಂದು ಸ್ಯಾರಿ. ನಾನು ನಿನ್ನೆ ಮಲ್ಲೇಶ್ವರಂಗೆ ಹೋಗಿದ್ದಾಗ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ ಹಾಕಿದ್ರು ಸುಮಾರೆಲ್ಲ. ಇವಾಗೆಲ್ಲ 3D ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕಲ್ಲಿ ಬಂದಿದೆ. ಅದು ಪ್ರೈಸ್ ಬಂದು 9,000 to 11,000 ಎಷ್ಟೋ ಇದೆ. ಕೆಲವೊಬ್ಬರು 9,000, 10,000, 11,000 ಎಲ್ಲ ಹೇಳ್ತಾ ಇದ್ದಾರೆ. ನಾನು ಅದನ್ನು ಅಮ್ಮಂಗೆ ಮುಂಚೆನೇ ಹೇಳ್ತಿದ್ದೆ, ಅಮ್ಮ ಆ ಥರ ಒಂದು ಸ್ಯಾರಿ ಇದೆಯಮ್ಮ, ನಾನು ತೊಗೋಬೇಕು ಅಂತ ಹೇಳ್ಬಿಟ್ಟು. ನೆನ್ನೆ ನಮ್ಮ ಅಮ್ಮಂಗೆ ತೋರಿಸ್ದೆ, ಅಮ್ಮ ಅಲ್ಲಿದೆಯಲ್ಲ ಅದೇ ಥರ ಸ್ಯಾರಿನೂ ನಾನು ತೋರಿಸ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮಮ್ಮ ಅಯ್ಯೋ ಇದಕ್ಕೆ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೋಬೇಕಾ, ಬಟ್ಟೆಗೆ ದುಡ್ಡು ಹಾಕಿದ್ರೆ ವೇಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತು. ಅಲ್ವೇಸ್ ನನಗೂ ಕೂಡ ಬಟ್ಟೆಗೆಲ್ಲ ನಾನು ಅಷ್ಟೊಂದೆಲ್ಲ ದುಡ್ಡನ್ನ ಹಾಕಲ್ಲ ಬಟ್ಟೆಗೆ ಅಂತ ಹೇಳ್ಬಿಟ್ಟು, ನಂಗೆ ಇಷ್ಟ ಆಗಲ್ಲ. ಹಂಗೂ ನೆನೆ ನಮ್ಮಮ್ಮ ಒಂದು 4-5 ಜೊತೆ ಬಟ್ಟೆನೂ ಕೊಡಿಸ್ತು. ಅದಾದಮೇಲೆ ಇವತ್ತು ರೆಡಿ ಆಗಿಬಿಟ್ಟು ಬರ್ತಾ ಇದ್ದೆ. ಫಸ್ಟ್ ಬೇರೆ ಥರ ಡ್ರೆಸ್ ಹಾಕೊಂಡು ರೆಡಿ ಆಗಿ ನೀನು ನೆನ್ನೆ ಕೇಳ್ದಲ್ಲ ಸ್ಯಾರಿ ಅಂತ ಹೇಳ್ಬಿಟ್ಟು, ನನ್ನೇ ಮೈಸೂರು ಸಿಲ್ಕು ಪ್ಯೂರ್ ಸಿಲ್ಕ್ ಸ್ಯಾರಿ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಕೊಡ್ತು ನಮ್ಮಮ್ಮ. ಅಯ್ಯೋ ಬಿಡಮ್ಮ ರೆಡಿ ಆಗಿಬಿಟ್ಟಿದ್ದೀನಿ, ಮತ್ತೆ ಯಾರು ಚೇಂಜ್ ಮಾಡ್ತೇನೆ ಅಂದರೆ ಇಲ್ಲ ನೀನು ಹೆಂಗೋ ಹೇಳಿದ್ದೆ ಅಲ್ವಾ ನಂಗೆ ಅದು ಬೇಕು ಅಂತ ಹೇಳ್ಬಿಟ್ಟು, ಇದು ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ನನಗೆ ಕೊಡ್ತು. ನಮ್ಮ ಅಮ್ಮನ ಮದುವೆಲಿ ತೊಗೊಂಡಿದ್ದೆ ಅಂತ ಸೀರೆ, ಅಲ್ಲಿಗೆ ಆತ 25 ವರ್ಷ ಹಳೆ ಸೀರೆ ಇದು. ನಮ್ಮ ಅಮ್ಮ ನಾನು ಮದುವೆಲಿ ಹುಟ್ಟಿದ್ದು, ಮತ್ತೆ ನಾನು ಹುಟ್ಟೇ ಇಲ್ಲ, ನೀನೇ ಇಟ್ಕೋ, ಇದು ಕೂಡ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಅಂತು. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಹುಟ್ಟಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಅಷ್ಟು ಫುಲ್ಲು ವೆಯ್ಟ್ ಲಾಸ್ ಇದೆ. ಏನಿದ್ರು 100 to 200 ಗ್ರಾಮ್ ಅಷ್ಟು ಇಲ್ಲ, ತುಂಬ ವೆಯ್ಟ್ ಲಾಸ್ ಇದೆ ಸೀರೆ, ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ನಾನು ಬರೀ ಕೇಳಿದಕ್ಕೇನೆ ಹಿಂಗಂತ ಅಂತಲ್ವಾ, ಇಷ್ಟಪಟ್ಲು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕೊಡ್ತು, ನಮ್ಮಮ್ಮ ಹತ್ರ ಇದ್ದಿದ್ದು. ಬಟ್ ನನ್ನ ಕೈಲಿ ಕೊಡ್ಸೋಕ್ಕಾಗಿಲ್ವಲ್ಲ ಅಂತ ಮತ್ತಿನ್ನ ಬೇಜಾರು ಜಾಸ್ತಿ ಆಗೋಯ್ತು. ಅಯ್ಯೋ ಆಗಲಿಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದಲ್ಲ ಒಂದು ದಿವಸ ಖಂಡಿತವಾಗೂ ಕೊಡಿಸ್ತೀನಿ. ಆ್ಯಂಡ್ ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಕೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿಬಿಡುತ್ತೆ ಫಸ್ಟ್ ವೀಡಿಯೋ ಬರುತ್ತೆ. ಆ್ಯಂಡ್ ನನಗೆ ನೆನ್ನೆ ಇಲ್ಲ ಮೊನ್ನೆ ಆಗಿದ್ದು ಆರ್ಡರ್ಸ್ ಎಲ್ಲ ಇವತ್ತು ಡಿಸ್ಪ್ಯಾಚ್ ಮಾಡಿ ಬಂದಿದ್ದೀನಿ. ಆಲ್ಸೋ ಯಾವುದೆಲ್ಲ ಆರ್ಡರ್ಸ್ ಆಗಿದ್ದು ಫಸ್ಟ್ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ. ನನಗೆ ಯಾವುದೆಲ್ಲ ಆರ್ಡರ್ ಆಗಿದೆ ಅನ್ನೋ ವಿಷಯಕ್ಕೆ ಬಂದರೆ, ಈ ಒಂದು ಬ್ಯೂಟಿಫುಲ್ ಸೆಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಈ ಥರ ಜುಮ್ಕಾ ಬರುತ್ತೆ, ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಂ, ನೆತ್ತಿ ಚುಟ್ಟಿ ಪ್ಲಸ್ ಇಟ್ಟು ಬಟ್ ಇಷ್ಟು ಕೂಡ ಬರುತ್ತೆ. ಇದರ ಪ್ರೈಸ್ ಬಂದು 1,550 rupees ಫ್ರೀ ಶಿಪ್ಪಿಂಗ್. ನಿಮಗೆ ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ, ಫಿನಿಶಿಂಗ್ ಅಂತೂ ಸಖತ್ತಾಗಿದೆ. ಹಿಪ್ಪು ಬೆಟ್ಲಿ ಇಷ್ಟು ಲೆಂತ್ ಕೂಡ ಇರುತ್ತೆ, ಸೊ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಒಬ್ರು ಇದನ್ನ ಯಾರು ಆರ್ಡರ್ ಮಾಡ್ಕೊಂಡಿದ್ದಾರೆ ಅವರೇ ಈ ನೇಲ್ಸ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ನಾನು ನೇಲ್ಸ್ ಸಪ್ರೇಟಾಗಿ ಫೋಟೋಸ್ ಯಾಕೆ ಹಾಕಿಲ್ಲ ಅಂತ ಅಂದರೆ, ನಮಗಿದು ಒಂದು ನೇಲ್ಸ್ ಫುಲ್ಲು ನಿಮಗೆ 120 rupees ಆಗುತ್ತೆ. ಮತ್ತು ನಾನು ಅದರಲ್ಲಿ ಎಕ್ಸ್ಟ್ರಾ ಶಿಪ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ನಾನು ವಿಡಿಯೋದಲ್ಲಿ ತೋರಿಸಲ್ಲ ಅಷ್ಟೇ. ನೆಕ್ಸ್ಟ್ ಅದೇ ಹುಡುಗಿ ಬಂದ್ಬಿಟ್ಟು 120 ಇದು. ಅದೇ ಹುಡುಗಿ ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಹಿಪ್ಪುಗಳನ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 1,100 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ನೆಕ್ಸ್ಟ್ 5 ಪೆಂಡೆಂಟ್ಸ್ ಇರುವಂತಹ ಕರಿ ಜೇಡರ ಸರ, ಇದನ್ನ ಒಬ್ರು ಆರ್ಡರ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬ್ಯೂಟಿಫುಲ್ ಆಗಿ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಇದರ ಪ್ರೈಸ್ 510 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ನೆಕ್ಸ್ಟ್ ಹಿಪ್ ಬೆಲ್ಟ್ ಇನ್ನೊಂದು ಆರ್ಡರ್ ಆಗಿದೆ, ಪರ್ಲ್ ಹಿಪ್ ಬೆಲ್ಟ್. ಇದರಲ್ಲಿ 5 ಲಕ್ಷ್ಮಿ ಕೂಡ ಲಕ್ಷ್ಮಿ. ಇದರ ಪ್ರೈಸ್ ಬಂದ್ಬಿಟ್ಟು 691 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸೆಟ್, ಇದಕ್ಕೆ ಜಾಸ್ತಿ ಚೆನ್ನಾಗಿ ಕಾಣಿಸೋದು ಅಂತಂದ್ರೆ ಇಲ್ಲಿರೋ ಗುಂಡುಗಳು, ಇದನ್ನು ಕೂಡ ಒಬ್ರು ಆರ್ಡರ್ ಮಾಡ್ಕೊಂಡಿದ್ದಾರೆ. ಇದರ ಪ್ರೈಸ್ ಬಂದು 590 rupees ಫ್ರೀ ಶಿಪ್ಪಿಂಗ್. ನನಗೆ ಇದನ್ನೆಲ್ಲ ಕೂಡ ನೀವು ಮುಂಚೆನೇ ಅಮೌಂಟ್ ಹಾಕಿ ಬುಕ್ಕಿಂಗ್ನ ಮಾಡ್ಕೊಂಡಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಟ್ರಸ್ಟ್ಗೆ. ನೋಡಿದ್ರಿ ಅಲ್ವಾ, ಇಷ್ಟು ನನಗೆ ಆನ್ಲೈನ್ ಆಗಿರುವಂಥ ಆರ್ಡರ್ಸ್. ಇದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ಸ್ ನೀವು ನೋಡಬೇಕು ಅಂತ ನಾನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೆ ನಾನು ಶಾಪ್ಗೆ ವಿಸಿಟ್ ಮಾಡಬೇಕು ಅಂತಂದರೆ ಸೇಮ್ ಡಿಸ್ಕ್ರಿಪ್ಷನಲ್ಲೇ ನನ್ನ ಶಾಪ್ ಅಡ್ರೆಸ್ ಕೂಡ ನಾನು ಹಾಕಿದ್ದೀನಿ, ಪ್ಲೀಸ್ ಒಂದು ಚೆಕ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಅಂತ ಕೇಳಿಬಿಟ್ಟು ಪ್ಲೀಸ್. ಆ್ಯಂಡ್ ನಾನು ನಂದು ಒಂದು ಹಿಪ್ಪು ಬೆಲ್ಟ್ ಮತ್ತು ಜಡ ಅದು ಸೇರಿಸ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ಸುಮಾರು ಜನ ಎಲ್ಲ ಕೇಳಿದ್ರಿ ಕಮ್ಮಿ ಪ್ರೈಸಲ್ಲಿ ತೋರಿಸಿ, ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ತೋರಿಸಿ ಹಿಪ್ಪು ಬೆಲ್ಟ್ ಅಂತ ಹೇಳ್ಬಿಟ್ಟು. 550 rupees ಒಂದು ಚೈನ್ ಹಿಪ್ಪು ಬೆಲ್ಟ್ ಇತ್ತು, ಬಟ್ ಅದು ಸೋಲ್ಡ್ ಆಗ್ಬಿಟ್ಟಿದೆ. ಡೆಫಿನೆಟ್ಲಿ ಬೇಗ ರೀಸ್ಟಾಕ್ ಆಗುತ್ತೆ, ಅದೂ ಸ್ವಲ್ಪ ದಿವಸ ಅಷ್ಟೇನೆ.
ಸೊ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿ ನನ್ನ ಹತ್ರ ಸಿಂಗಲ್ ಪೆಂಡೆಂಟ್ ಬೆಡ್ಸ್ ಇದ್ದಾವೆ, ತೋರಿಸ್ತೀನಿ. ಸೊ ನೋಡ್ಬೋದು, ಇದು ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ, ಸುತ್ತ ಕೂಡ ವೈಟ್ ಸ್ಟೋನ್ ಬರುತ್ತೆ, ಕೆಳಗಡೆ ಗ್ರೀನ್ ಆ್ಯಂಡ್ ಪರ್ಲ್ ಅಲ್ಲಿ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿದೆ ನೋಡ್ಬೋದು. ಫಿನಿಶಿಂಗ್ ಅಂತೂ ಸೂಪರ್ ಆಗಿದೆ, ಸಖತ್ತಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಒಂದು ಗ್ರೀನ್ ಕಲರ್ದು ಸ್ಟೋನ್ ಬರುತ್ತೆ, ಒಂದು ವೈಟ್ ಕಲರ್ ಫುಲ್ ರೌಂಡ್ ಬರುತ್ತೆ, ಅದು ಒಂದು ಪಿಂಕ್ ಬರುತ್ತೆ, ಫುಲ್ಲು ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಮ್ಯಾಟಲ್ಲಿದೆ. ಸೊ ಇದನ್ನ ಕಲರ್ ಅಂತ ಹೇಳ್ಬಿಡಿ, ಇದು ಎಕ್ಸ್ಟ್ರಾ ಪೇಪರ್ ಹಾಕಿದ್ದು. ಫುಲ್ ನಿಮಗೆ ಇದೇ ಥರ ಗೋಲ್ಡಲ್ಲೇ ಬರುತ್ತೆ. ಇವೆರಡು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ 2 ರೋಲ್ ಇರುತ್ತೆ. ನೀವು ಇದನ್ನ ಎಸ್ ಸೈಜಿಂದ XXL 4XL ಡ್ರೆಸ್ಸಸ್ನ ನಾವು ತೊಗೋತೀನಿ ಅಂದರೂ ಕೂಡ ಅದಕ್ಕೂ ಕೂಡ ನೀವು ಹಾಕೋಬೋದು. ಅಷ್ಟು ಚೆನ್ನಾಗಿ, ಅಷ್ಟು ಫಿಟ್ ಮಾಡ್ಕೋಬೋದು. ಸೊ ಇವಾಗೆಲ್ಲ ಸ್ಯಾರೀಸ್ಗೆಲ್ಲ ಹಾಕೋತೀವಿ ಅಂದರೆ ಇದು ಮಧ್ಯೆ ಒಂದು ಇಲ್ಲಿ ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಪೆಂಡೆಂಟ್ ಅಲ್ವಾ, ಅದು ಒಂದೊಂದಕ್ಕೆ ಒಂದೊಂದು ಥರ ಲುಕ್ ಬರುತ್ತೆ. ನಿಮಗೆ ಗ್ರ್ಯಾಂಡಾಗಿ ಬಂದಾಗ ಅದೇ ಒಂಥರ ಲುಕ್ ಚೇಂಜ್ ಇರುತ್ತೆ. ಸಿಂಗಲ್ ಪೆಂಡೆಂಟ್ ಅಂದರೆ ಅದೇ ಒಂಥರ ಲುಕ್ ಚೇಂಜ್ ಇರುತ್ತೆ. ಹಿಪ್ ಚೈನ್ ಅಂತ ಬಂದಾಗ ಅದೇ ಒಂಥರ ಲುಕ್ ಇರುತ್ತೆ. ಸೊ ಇದು ಹಿಪ್ ಬೆಲ್ಟ್ ಸಿಂಗಲ್ ಪೆಂಡೆಂಟ್, ಇದೇ ಒಂಥರ ಲುಕ್ ಇರುತ್ತೆ. ನಿಮಗೆ ಎಲ್ಲ ಅದರದ್ದೇ ಅದಕ್ಕೆ ಒಂದು ಲುಕ್ ಇರುತ್ತೆ. 599 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ನೆಕ್ಸ್ಟ್ ಅಂದರೆ ನಮಗೆ ಗೋಲ್ಡಲ್ಲಿ ತೋರಿಸಿ, ನಮಗೆ ಗ್ರೀನಲ್ಲಿ ಬೇಡ ಅಂತ ಅನ್ನೋರು. ಈಗಂತೂ ಗ್ರೀನೇ ತುಂಬ ಫೇಮಸ್ ಆಗಿದೆ, ತುಂಬ ಟ್ರೆಂಡಿಂಗಲ್ಲಿ ಇರೋದು ಕೂಡ ಗ್ರೀನೇ. ಗ್ರೀನ್ ಈ ಬಟ್ ಅದು ಒಂದೇ ಇರೋದು. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಪೆಂಡೆಂಟ್ ಸೆಟ್, ಇದು ಕೂಡ ಅಷ್ಟೇ. ಇದು ನಾನು 5 ಪೀಸಸ್ ತರಿಸಿದೆ, ನಾನು ನಿಮ್ಗೆ ತೋರಿಸಿದ್ದೆ ಕೂಡ ಎಷ್ಟಿದೆ ಅಂತ ಹೇಳಿ. ಇದು ಲಾಸ್ಟ್ ಒಂದೇ 1 ಪೀಸ್ ಇದೆ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಇದ್ರಲ್ಲಿ ನೋಡ್ಬೋದು, ನಿಮಗೆ ನೀಟಾಗಿ ಲಕ್ಷ್ಮಿ ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ, ಮೇಲ್ಗಡೆ ಲಕ್ಷ್ಮಿ ಡಿಸೈನ್ ಬರುತ್ತೆ. ನಿಮಗೆ ಇಲ್ಲಿ ರೆಡ್ ಆ್ಯಂಡ್ ಗ್ರೀನಲ್ಲಿ ಬೀಡ್ಸ್ ಕೂಡ, ಸ್ಟೋನ್ಸ್ ಕೂಡ ಬರುತ್ತೆ. ಕೆಲವೊಂದೆಲ್ಲ ನನಗೆ ಮರ್ತೋಗ್ಬಿಡುತ್ತೆ, ಸ್ಟೋನ್ಸ್ ಕೂಡ ಬರುತ್ತೆ. ಇಲ್ಲಿ ಕೆಳಗಡೆ ಫುಲ್ಲು ನೀಟಾಗಿ ಗೋಲ್ಡನ್ ಬೀಚ್ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ಎಷ್ಟು ಪಳ ಅಂತ ಹೊಳಿತಿದೆ. ಲೈಟಿಗೆ ಹೊಳಿತಿದೆ ಅಥವಾ ಬೆಳಕಿಗೆ ಹೊಳಿತಿದೆ ಅಂತ ಅಲ್ಲ, ಇದು ಇಷ್ಟೇ ಕಲರ್ಫುಲ್ಲಾಗಿ, ಇಷ್ಟೇ ಡಿಸೈನಾಗಿ ಸಖತ್ತಾಗಿದೆ. ಸೊ ಇದರ ಪ್ರೈಸ್ ಬಂದು 599 rupees ಫ್ರೀ ಶಿಪ್ಪಿಂಗ್. ಸೊ ಪೆಂಡೆಂಟ್ ನೋಡ್ಕೊಳ್ಳಿ, ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 599 rupees ಫ್ರೀ ಶಿಪ್ಪಿಂಗ್. ಇದನ್ನು ಕೂಡ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಚುಲಿ ನಾನು ಕೂಡ ಬೇಗ ಹೋಗಬೇಕು, ನನಗೆ ಕಟ್ ಮಾಡಿ ಎಡಿಟಿಂಗ್ ಮಾಡಿ ವಿಡಿಯೋ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ಹಿಂಗೆ ಕೈಲಿಟ್ಕೊಂಡೆ ತೋರಿಸೋಣ. ಇವತ್ತು ಶಾರ್ಟ್ ನೆಕ್ಲೆಸಸ್ ಅಷ್ಟೇ ಇರೋದು, ಲಾಂಗ್ ಕರಂಗಳೆಲ್ಲ ಇಲ್ಲ. ತಂಗಿರೋದು ತೋರಿಸ್ತಾ ಇಲ್ಲ ಇವತ್ತು, ಲಾಂಗ್ ಕರಂಗಳು ಇಲ್ಲ ಅಲ್ಲ, ತೋರಿಸ್ತಾ ಇಲ್ಲ ಅಷ್ಟೇನೆ. ಅದಕ್ಕೆ ಹಂಗೆ ಇದು ಮಾಡೋಣ ತೋರಿಸ್ತಾ ಇದ್ದೀನಿ. ಸೊ ಇದು ನೆಕ್ಲೆಸ್ ಸೆಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮಗಿದು ಮಲ್ಟಿ ಕಲರಲ್ಲೇ ಬರುತ್ತೆ. ಬೇಡ, ಇದು ಯಾಕೋ ನಾನು ಸರಿಯಾಗ್ತಿಲ್ಲ, ಎರಡರಲ್ಲೇ ಇಟ್ಟು ತೋರಿಸ್ಬಿಡ್ತೀನಿ. ನಾನು ಇಟ್ಕೊಂಡು ವಿಡಿಯೋ ಮಾಡಿ ಇವಾಗ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಈ ಥರ ಸೇಮ್ ನಿಮಗೆ ಇದರಲ್ಲಿ ಪೆಂಡೆಂಟ್ಸ್ ಯಾವ ಥರ ಅಂದರೆ ಡಿಸೈನ್ ಯಾವ ಥರ ಕಾಣಿಸ್ತಿದೆ, ನಿಮ್ಗೆ ಅದೇ ಥರದಲ್ಲಿ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಂಡ್ ಇದರಲ್ಲಿ ನಿಮಗೆ ಫುಲ್ ರೌಂಡ್ಗೆ ನೆಕ್ ಪೀಸ್ ಬರುತ್ತೆ. ಇದೊಂಥರ ಚಂದ್ರ ಟೈಪ್ ಡಿಸೈನ್, ತುಂಬ ಚೆನ್ನಾಗಿದೆ. ನೋಡ್ಬೋದು ಈ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಚಂದ್ರ ಆ್ಯಂಡ್ ಒಂದು ಫ್ಲವರ್ ಬರುತ್ತೆ. ಆಲ್ಸೋ ಇಲ್ಲೂ ಕೂಡ ಒಂಥರ ಫ್ಲವರ್ ಡಿಸೈನ್, ಇಲ್ಲಿ ಚಂದ್ರ ಫ್ಲವರ್ ಆ್ಯಂಡ್ ಲೀವ್ ಡಿಸೈನ್ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು. ನೋಡ್ಬೋದು ಏನೋ ಒಂಥರ ಯುನೀಕ್ ಆಗಿರೋ ಡಿಸೈನ್ ಇದು, ತುಂಬಾ ಚೆನ್ನಾಗಿದೆ. ಆಲ್ಸೋ ಕ್ವಾಲಿಟಿ ಕೂಡ ಅಷ್ಟೇ, ಕ್ವಾಲಿಟಿ ನೋಡ್ಬೋದು, ನಿಮಗೆ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವುದೇ ಥರ ಕ್ವಾಲಿಟಿ ಇಶ್ಯೂಸ್ ಬರಲ್ಲ. ಆ್ಯಂಡ್ ಇದರಲ್ಲಿ ನಿಮಗೆ ಮಲ್ಟಿ ಕಲರ್ ಬರುತ್ತೆ, ರೆಡ್ ಆ್ಯಂಡ್ ಗ್ರೀನ್ ಮಲ್ಟಿ ಕಲರ್ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 599 rupees. 599 rupees. ಸೆಟ್ಗಳು ಇವಾಗ ತುಂಬಾನೇ ಫೇಮಸ್ ಆಗಿದೆ. ಏನಕ್ಕಪ್ಪ ಅಂತ ಅಂದರೆ, ನಾರ್ಮಲ್ ಆಗಿ ನೀವು ಈ ವೈಟ್ ಸ್ಟೋನ್ ರೌಂಡ್ ಕಲರ್ ನೋಡಿರ್ತಾರೆ, ರೌಂಡ್ ಪರ್ಲನೇ ಜಾಸ್ತಿ ನೋಡಿರ್ತಾರೆ. ಲೈಕ್ ಯಾವ ಥರ ಅಂತ ಅಂದರೆ ಈ ಥರ ರೌಂಡ್ಗಿರೋ ಪರ್ಲನೇ ನೋಡಿರ್ತೀರ. ಬಟ್ ಇದರಲ್ಲಿ ನಿಮಗೆ ಒಂಥರ ಉದ್ದ ಅಕ್ಕಿ ಕಾಳು ಥರ ಹೇಳ್ಬಿಟ್ಟು ಉದ್ದ ಡಿಸೈನಲ್ಲಿ ಪರ್ಲ್ ಬರುತ್ತೆ. ಸೊ ಅದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಫ್ಲವರ್ ಟೈಪಲ್ಲಿ ಡಿಸೈನ್ ಬರುತ್ತೆ. ಸೊ ಫುಲ್ಲು ನಿಮಗೆ ಫ್ಲವರ್ ಟೈಪಲ್ಲೇ ಡಿಸೈನ್ ಕೂಡ ಬರುತ್ತೆ. ಆ್ಯಂಡ್ ಕೆಳಗಡೆ ಲೀವ್ ಟೈಪಲ್ಲಿ ಬರುತ್ತೆ. ಇದಕ್ಕೆ ಇಯರಿಂಗ್ಸ್ ಈ ಥರ ಬ್ಯೂಟಿಫುಲ್ ಆಗಿರೋ ಇಯರಿಂಗ್ಸ್ ಕೂಡ ಬರುತ್ತೆ. ಇಯರಿಂಗ್ಸ್ ತುಂಬ ಚೆನ್ನಾಗಿದೆ, ನೋಡ್ಬೋದು ಸಕ್ಕತ್ತಾಗಿದೆ ಇಯರಿಂಗ್ಸ್. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ಲು ನಿಮಗೆ ಇವಾಗ ನಾರ್ಮಲ್ ಆಗೆಲ್ಲ ಫ್ಲವರ್ ಅಂತ ಅಂದರೆ ಒಂದು ಪಿಂಕ್ ಅಂತ ಹೇಳ್ಬಿಟ್ಟು ತಲೆಗೆ ಬಂದುಬಿಡುತ್ತೆ. ಸೊ ತುಂಬ ಚೆನ್ನಾಗಿದೆ, ಪಿಂಕ್ ಇರೋದ್ರಿಂದ ಫ್ಲವರ್ ಡಿಸೈನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಇದು ಇವಾಗ ನಿಮಗೆ ಜಾಸ್ತಿ ರೂಬಿ ಆ್ಯಂಡ್ ಮಲ್ಟಿ ಕಲರ್ಲಿ ಸಿಕ್ಕಾಪಟ್ಟೆ ಸಿಗೋದು. ಸೊ ಇದು ರೂಬಿ ಆಗಿರೋದ್ರಿಂದ ಫ್ಲವರ್ ಡಿಸೈನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆಫರ್ಡಬಲ್ ಪ್ರೈಸ್ ಕೂಡ, ಜಸ್ಟ್ ₹499 ಫ್ರೀ ಶಿಪ್ಪಿಂಗ್ ಅಷ್ಟೇ. 499 ರೂಪಾಯಿ ಫ್ರೀ ಶಿಪ್ಪಿಂಗ್.
ಪ್ರೀಮಿಯಂ ಅಲ್ಲಿ ಲಾಂಗ್ ಹಾರಮ್ಗಳನ್ನ ನೋಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಲಾಂಗ್ ಹಾರಮ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕಾಣಿಸ್ತದೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ನಾನ್ ಐಡಲ್ ಬರುತ್ತೆ, ಇದು 2 ಸೈಡ್ ಪಿಕಾಕ್ ಬರುತ್ತೆ. ಸೆಂಟರಲ್ಲಿ ನಿಮಗೆ ಫ್ಲವರ್ ಟೈಪ್ ಡಿಸೈನಲ್ಲಿ ಫ್ಲವರ್ ಥರ ನಿಮಗೆ ವೈಟ್ ಸ್ಟೋನಲ್ಲಿ ಬರುತ್ತೆ ಆ್ಯಂಡ್ 1 ಪಿಂಕ್ ಕಲರ್ ಸ್ಟೋನ್ ಬರುತ್ತೆ. ಆಲ್ಸೋ ನಿಮಗೆ ಸ್ವಲ್ಪ ಹಾರ್ಟ್ ಟೈಪಲ್ಲಿ ಪೆಂಡೆಂಟ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ, ಇದೊಂಥರ ಇನ್ನೂ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಪೆಂಡೆಂಟಲ್ಲಿ ಪಿಂಕ್ ಕಲರ್ ಸ್ಟೋನ್ ಸ್ವಲ್ಪ ದಪ್ಪ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್ ಆಗಿದೆ ಡಿಸೈನ್. ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ. ಇದು ನಿಮಗೆ ಜೋಡಿ ಪಿಕಾಕ್ ಥರ ಬರುತ್ತೆ, ಡಬಲ್ ಪಿಕಾಕ್ ಥರ ಬರುತ್ತೆ. ಆ್ಯಂಡ್ ಇದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುವಂಥ ಡಿಸೈನ್ ಇದೆ, ಜೋಡಿ ಪಿಕಾಕ್. ಆ್ಯಂಡ್ ನಿಮಗೆ ಡೌನಲ್ಲಿ ವೈಟ್ ಬಾಲ್ಸ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 650 rupees ಫ್ರೀ ಶಿಪ್ಪಿಂಗ್. 650 rupees ಫ್ರೀ ಶಿಪ್ಪಿಂಗ್. ಏಡಿ ಸ್ಟೋನ್ಸ್ ನೆಕ್ಲೆಸ್ ಅಂತ ಅಂದರೆ ಇವಾಗೆಲ್ಲ ಫುಲ್ಲು ಟ್ರೆಂಡಿಂಗ್ ಆಗಿರೋದು, ಓಡ್ತಾ ಇರೋದು ಅದೇನೇ. ಬಿಕಾಸ್ ಏಡಿ ಸ್ಟೋನ್ಸ್ ಏನು ನೋಡೋಕ್ಕೆ ಡೈಮಂಡ್ ಥರನೇ ಕಾಣಿಸುತ್ತೆ, ಅದು ತುಂಬ ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸುತ್ತೆ. ಸೊ ಅದೇ ಥರ ಒಂದು ನೆಕ್ಲೆಸ್ ಲುಕ್ನ ನಾನು ನಿಮಗೆ ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕುತ್ಕೊಂತಾನೆ ಇಲ್ಲ ಆ್ಯಕ್ಚುಲಿ. ಜ್ಯುವೆಲ್ರಿನ ನಾವು ಕೈಯಲ್ಲಿ ಹಿಡ್ಕೊಂಡು ನೋಡೋಕ್ಕಿಂತ ಕತ್ತಿಗೆ ಹಾಕೊಂಡಾಗೆ ಅದ್ರ ಲುಕ್ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಸೊ ಓಕೆ, ಇವಾಗ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ನಿಮಗೆ ಈ ಥರ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ಕೂಡ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಅಂತ ಪ್ರಿಟಿ ಲುಕ್ಗೆ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಮುಟ್ಟಕ್ಕೂ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಫಿನಿಶಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಿನಿಶಿಂಗ್, ತುಂಬಾ ಚೆನ್ನಾಗಿದೆ. ನಿಮಗೆ ಇದರಲ್ಲಿ ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರಲ್ಲ ಆ ಥರ ಡಿಸೈನಲ್ಲಿ ನಿಮಗೆ ಇಲ್ಲಿ ಕೆಳಗಡೆ ವೈಟ್ ಕಲರ್ದು ಏನದು ಸ್ಟೋನ್ಸ್ ಬರುತ್ತೆ. ಆ್ಯಂಡ್ ನಿಮಗೆ ಡೈಮಂಡ್ ಶೇಪಲ್ಲಿ ಮಧ್ಯ ಡಿಸೈನ್ ಬರುತ್ತೆ. ಆ್ಯಂಡ್ ರೌಂಡ್ ಶೇಪಲ್ಲಿ ಫಸ್ಟ್ಗೆ ರೌಂಡ್ ಶೇಪಲ್ಲಿ ನಿಮಗೆ ವೈಟ್ ಸ್ಟೋನ್ ಬರುತ್ತೆ. ಆ್ಯಂಡ್ ಇಲ್ಲಿ ಕೆಳಗೆ ಸೇಮ್ ಮಾವಿನಕಾಯಿ ಡಿಸೈನಲ್ಲೇ ಬರುತ್ತೆ. ಫುಲ್ಲು ನಿಮಗೆ ರೂಬಿ ಆ್ಯಂಡ್ ವೈಟಲ್ಲಿ ಮಿಕ್ಸು. ಮಧ್ಯ ಮಾತ್ರ ಒಂದು ಗ್ರೀನ್ ಕಲರ್ ಸ್ಟೋನ್ ಬರುತ್ತೆ. ಸೇಮ್ ಇಯರಿಂಗ್ಸಲ್ಲಿ ಕೂಡ ಇದೇ ಥರ ಡಿಸೈನ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 950 rupees ಫ್ರೀ ಶಿಪ್ಪಿಂಗ್. 950 rupees ಫ್ರೀ ಶಿಪ್ಪಿಂಗ್. ಈ ಥರ ಇಯರಿಂಗ್ಸ್ ಬೆಳ್ಳಿ ಬರ್ತಾರೆ. 950 rupees ಫ್ರೀ ಶಿಪ್ಪಿಂಗ್. ನವರತ್ನ ಚೋಕರ್ ರೀಸ್ಟಾಕ್ ಆಗಿದೆ. ಸೊ ಯಾರೆಲ್ಲ ಕೇಳ್ತಾ ಇದ್ರಿ ನೋಡ್ಬೋದು. ನವರತ್ನ ಚೋಕರ್ ಸೂಪರ್ ಆಗಿದೆ. ನವರತ್ನ ಚೋಕರ್ ಅಂತೂ ನಿಮಗೆ ಇದರಲ್ಲಿ ಫುಲ್ ನಿಮಗೆ ವೈಟ್ ಆ್ಯಂಡ್ ಗ್ರೀನ್ ಲೇಯರಲ್ಲಿ ನಿಮಗೆ ಡಿಸೈನ್ ಬರುತ್ತೆ, ನೋಡ್ಬೋದು. ಕ್ವಾಲಿಟಿನೂ ಅಷ್ಟೇ, ಮಣಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಯಾವುದೇ ಥರ ಕ್ವಾಲಿಟಿ ಇಶ್ಯೂಸ್ ನಿಮ್ಗೆ ಯಾವುದರಲ್ಲೂ ಕೂಡ ಬರಲ್ಲ, ಯಾವುದೇ ಒಂದು ಜ್ಯುವೆಲ್ರಿಲಿ ಕೂಡ ಬರಲ್ಲ. ಬಿಕಾಸ್ ನಾನು ಆಲ್ವೇಸ್ ಫಸ್ಟ್ ಕ್ವಾಲಿಟಿ ಅಷ್ಟೇ ಸೇಲ್ ಮಾಡೋದು. ಆ್ಯಂಡ್ ಪೆಂಡೆಂಟ್ ನೋಡ್ಬೋದು, ಪೆಂಡೆಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದರಲ್ಲಿ ಸೊ ಎಲ್ಲ ಕಲರ್ಸ್ ಕೂಡ ಬರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ವೈಟ್ ಒಂದು ರೌಂಡ್ಸ್ ಬರುತ್ತೆ. ಆ್ಯಂಡ್ ಸೆಂಟರಲ್ಲಿ ಕೂಡ ಒಂದು ರೂಬಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ಸ್ ಸೇಮ್ ಪೆಂಡೆಂಟ್ ಟೈಪಲ್ಲಿ, ಪೆಂಡೆಂಟ್ ಹೆಂಗಿದೆ ಇಯರಿಂಗ್ಸ್ ಕೂಡ ಅದೇ ಥರ ಬರುತ್ತೆ. ಇದರ ಪ್ರೈಸ್ ಬಂದು 699 rupees ಫ್ರೀ ಶಿಪ್ಪಿಂಗ್. ನವರತ್ನ ಚೋಕರ್ ಕೈ ಇಟ್ಕೊಳ್ಳೋಕ್ಕಿಂತ ಕುತ್ತಿಗೆಗೆ ಹಾಕೊಂಡು ಬಂದರೆ ಗೊತ್ತಾಗೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಹಿಂಗಿದು ನೀಟಾಗಿ ಬರುತ್ತೆ. ನಾನು ಐಡೋಲ್ಗೆ ಹಾಕಿದ್ನಲ್ಲ, ಸೊ ನಮ್ಗೆ ಆ ಥರ ಕಾಣಿಸ್ತಿತ್ತು ಅಂತ ಅನ್ಸುತ್ತೆ ಅಷ್ಟೇ. ಏನು ಒಂಥರ ಹಂಗೆ ಅಂತ ಅನ್ನಿಸ್ತು, ಐಡೋಲ್ಗೆ ನಾನು ಸರಿಯಾಗಿ ಹಾಕಿಲ್ಲ ಅಂತ. ಈಗ ನೀಟಾಗಿ ಬಿಡಿಬಿಡಿಯಾಗೇ ಮಣಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗಿ ಕಾಣಿಸ್ತಿದೆ. ಈ ಸ್ಯಾರಿಗೂ ಇದು ಸೂಪರಾಗಿ ಮ್ಯಾಚಿಂಗ್ ಆಗ್ತಾಯಿದೆ. ಬಿಕಾಸ್ ಈ ಸ್ಯಾರಿలో ಇರೋ ಕಲರ್ಸ್ ಕೂಡ ಇದರಲ್ಲಿ ಇದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನವರತ್ನ ಕಲರ್ ಇರೋದ್ರಿಂದ ಹಾಗೇನೆ ವೈಟ್ ಆ್ಯಂಡ್ ಗ್ರೀನ್ ಮಿಕ್ಸ್ ಇರೋದ್ರಿಂದ ನೀವು ಯಾವುದೇ ಸ್ಯಾರಿ ಅಥವಾ ಸಲ್ವಾರ್ ಹಾಕೋತೀನಿ ಅಂತ ಅಂದರೆ, ಲಾಂಗ್ ಡ್ರೆಸ್ಸಸ್ ಹಾಕೋತೀನಿ ಅಂತ ಅಂದರೆ, ಟ್ರೆಡಿಷ್ನಲ್ ಕಮ್ ಫ್ಯಾನ್ಸಿ ಎರಡಕ್ಕೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಟ್ರೆಡಿಷನಲ್ ಆಗು ಯೂಸ್ ಮಾಡ್ಕೋಬೋದು, ಮಾಡರ್ನ್ ಆಗು ಯೂಸ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತದೆ. 699 rupees ಫ್ರೀ ಶಿಪ್ಪಿಂಗ್. ಆಲ್ರೆಡಿ ನಾನು ನಿಮಗೆ ಎಲಿಫೆಂಟ್ ಡಿಸೈನಲ್ಲಿ 3 ಲೇಯರ್ಸ್ ಇರುವಂಥ ಚೋಕರ್ನ ತೋರಿಸಿದ್ದೆ. ಬಟ್ ನಾನು ನಿಮ್ಗೆ ಇವತ್ತು ಸಿಂಗಲ್ ಲೇಯರ್ ಇರೋವಂಥ ಚೋಕರ್ನ ತೋರಿಸ್ತೀನಿ. ಸಿಂಗಲ್ ಲೇಯರ್ ಇದು ಚೆನ್ನಾಗಿ ಕಾಣಿಸುತ್ತೆ. ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ನೋಡ್ಬೋದು, ಸಿಂಗಲ್ ಲೇಯರ್ ಎಲಿಫೆಂಟ್ ಚೋಕರು. ಇದು ಚೋಕರ್ ಅಂತ ಇಷ್ಟು ಇದೆ ಅಂತ ಅಲ್ಲ, ನೀವು ಇದನ್ನ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ವೈಟ್ ಇರೋದ್ರಿಂದ ನೀವು ಯಾವುದಕ್ಕೂ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ಸೆಂಟರಲ್ಲಿ ಒಂದು ಗ್ರೀನ್ ಸ್ಟೋನ್ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆಲ್ಸೋ ಎಲಿಫೆಂಟ್
ನೀಟಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ. ಇಲ್ಲಿ ಗೋಲ್ಡನ್ ಬೀಡ್ಸ್ ಕೂಡ ಇದೆ ವಿತ್ ವೈಟ್ ಪರ್ಲ್. ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದು ಕಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಲ್ಸೋ ಅದಕ್ಕೆ ಇಯರಿಂಗ್ಸ್ ಕೂಡ ಸೇಮ್ ಪೆಂಡೆಂಟ್ ಹೆಂಗಿದೆ, ಎಲಿಫೆಂಟ್ ಪೆಂಡೆಂಟ್. ಈ ಪೆಂಡೆಂಟು ಹೆಂಗಿದೆ ಅದೇ ಥರ ಸೇಮ್ ಅಲ್ಲೇನೆ ಇಯರಿಂಗ್ಸ್ ಕೂಡ ಬರುತ್ತೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ₹450 ಅಷ್ಟೇ. ₹450 ಫ್ರೀ ಶಿಪ್ಪಿಂಗ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ₹450 ಫ್ರೀ ಶಿಪ್ಪಿಂಗ್ ನೀವು ನೋಡ್ಬೋದು. ಸೊ ಇವಾಗ ಕಾಣಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ₹450 ಫ್ರೀ ಶಿಪ್ಪಿಂಗ್ ಅಷ್ಟೇ. ವೈಟ್ ಪರ್ಲಲ್ಲಿ ಚೋಕರ್ ಮಾತ್ರ ಸಾಕಾ, ಲಾಂಗ್ ಹಾರಂ ಬೇಡವಾ ಅಂತ ಕೇಳೋರಿಗೆ ಸೊ ಇದು ಬಂದು ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ. ಇದು ಲಾಂಗ್ ಹಾರಮ್ ಅಲ್ಲ ಆ್ಯಕ್ಚುಲಿ, ಇದು ನೆಕ್ಲೆಸ್ ಅಲ್ಲ, ಲಾಂಗ್ ಹಾರಮ್ಮು ಅಲ್ಲ, ಮೀಡಿಯಮ್ ಸೈಜ್ ಅಂದರೆ ಈ ಚೈನ್ ಇದೆಯಲ್ಲ ಇಷ್ಟು ಬರುತ್ತೆ, ಇಷ್ಟು ಬರುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಪೆಂಡೆಂಟಿನೇ ತುಂಬ ಸೂಪರ್ ಆಗಿರೋದು. ಪೆಂಡೆಂಟ್ ನೋಡ್ಬೋದು ಸಖತ್ತಾಗಿದೆ. ಇದರಲ್ಲಿ 3 ಲಕ್ಷ ಜುಮ್ಕಾ ಟೈಪಲ್ಲಿ ಡಿಸೈನ್ ಇದೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಒಂದು ಲಕ್ಷ್ಮಿ, ಅದಕ್ಕೆ ರೌಂಡಕ್ಕೆ ಒಂದು ಡಿಸೈನು. ಇದನ್ನ ಅದೇನೋ ಹೇಳ್ತಾರೆ, ನನಗೆ ತುಪ್ಪಾಯಿ ಲೈಟೇ ಬರ್ತಾ ಇಲ್ಲ, ಅದೇನೋ ಹೇಳ್ತಾರೆ ಇದಕ್ಕೆ ಗೊತ್ತಿಲ್ಲ, ನಂಗೆ ಅದನ್ನೇ ಹೇಳ್ತಾರೆ. ಅದೇ ಒಂಥರ ಕಿರೀಟ ಥರ ಇದು ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರಿಗೆ ಹಿಂಗೆ ಹಾಕಿರ್ತಾರೆ ಅದು ರೌಂಡಕ್ಕೆ, ನನಗೆ ಅದು ಎಷ್ಟೋ ಗೊತ್ತಾಗ್ತಾ ಇಲ್ಲ. ಸೊ ಅದೇ ಥರ ಇದು ಕೂಡ ಬರ್ತಾ ಇರೋದು. ಸೊ ಪರ್ಲು ಕ್ವಾಲಿಟಿ ನೋಡ್ಬೋದು, ಪರ್ಲು ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇರುತ್ತೆ. ಆಲ್ಸೋ ಫಿನಿಶಿಂಗ್ ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ. ಇದಕ್ಕೆ ಇಯರಿಂಗ್ಸ್, ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು ₹599 ಫ್ರೀ ಶಿಪ್ಪಿಂಗ್. ಪ್ರೀಮಿಯಂ ಕ್ವಾಲಿಟಿ ₹599 ಫ್ರೀ ಶಿಪ್ಪಿಂಗ್. ಕೆಲವರೆಲ್ಲ ಫುಲ್ಲು ನಮಗೆ ಗೋಲ್ಡಲ್ಲೇ ಬೇಕು, ಯಾವುದೇ ಥರ ಹರಳುಗಳಾಗಲಿ ಅಥವಾ ಡಿಸೈನ್ಸ್ ಆಗಲಿ ಬೇಡ ಅಂತ ಹೇಳ್ತಿರ್ತಾರಲ್ವ, ಆ ಥರದವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಇದರಲ್ಲಿ ಯಾವುದೇ ಥರ ಹರಳಾಗಲಿ ಅಥವಾ ಇದಾಗಲಿ ಇಲ್ಲ, ಪರ್ಲಾಗಲಿ ಇಲ್ಲ. ಇದರಲ್ಲಿ ಹೆಂಗೆ ಅಂತ ನಿಮಗೆ ಫುಲ್ಲು ಇಷ್ಟು ಚಿಕ್ಕದಾಗಿರುವಂತಹ ನೆಕ್ಲೆಸ್ಗೂ ಕೂಡ ಎಷ್ಟು ನೀಟಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಅಂತ ಅಂದರೆ ನಿಮಗೆ ಇದು ಉಲ್ಟಾ ಕಾಣುತ್ತೆ. ಇಲ್ಲಿ ನಿಮಗೆ 2 ಗಿಳಿಗಳಿರೋ ಥರ ಕಾಣಿಸುತ್ತೆ. ಆಲ್ಸೋ ಇದು ನಿಮಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ. ನೀಟಾಗಿ ಲಕ್ಷ್ಮಿ ಮತ್ತು ಗಿಳಿಗಳು ನೀಟಾಗಿ ಕಾಣಿಸೋ ಥರ ಫಿನಿಶಿಂಗ್ನ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಫಿನಿಶಿಂಗು. ಇದರ ಪ್ರೈಸ್ ಸೊ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ, ಇಯರಿಂಗ್ಸೇ ತೋರಿಸ್ತಾರೆ. ಈ ಥರ ಇಯರಿಂಗ್ಸ್ ಬರುತ್ತೆ, ಲಕ್ಷ್ಮಿ ಡಿಸೈನಲ್ಲಿ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು ₹499 ಫ್ರೀ ಶಿಪ್ಪಿಂಗ್. ₹499 ಫ್ರೀ ಶಿಪ್ಪಿಂಗ್. ಚೆನ್ನಾಗಿ ಕಾಣಿಸುತ್ತೆ. ಅದು ಯಾವ್ದಾದ್ರು ಹಿಂಗೆ ಇಟ್ಕೊಂಡು ನೋಡೋದಕ್ಕೂ, ಜ್ಯುವೆಲ್ರಿನ ಹಿಂಗೆ ಇಟ್ಕೊಂಡು ನೋಡೋದಕ್ಕೂ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೇ ನೀಟಾಗಿ ಹಾಕೊಂಡು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಹೆಂಗೆ ಕಾಣಿಸುತ್ತೆ ನೋಡಿ, ಕೈಲಿ ಇಟ್ಕೊಂಡು ಹೆಂಗೆ ಕಾಣಿಸುತ್ತೆ. ₹499 ಫ್ರೀ ಶಿಪ್ಪಿಂಗ್ ಅಷ್ಟೇ. ಇದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಸೊ ನನ್ನ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಗಿತ್ತು. ಆ್ಯಂಡ್ ಇನ್ನು ಕಮೆಂಟ್ಗಳಿಗೆ ಅಥವಾ ಕೆಲವು ಕ್ವಶನ್ಸ್ಗಳಿಗೆ ಆನ್ಸರ್ ಅಂತ ಬರೋದಾದರೆ, ತುಂಬ ಜನ ಕೇಳ್ತಿದ್ದೀರಾ ನೀವು ಅಂಗಡಿ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಅಂಗಡಿ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ನಾನೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನಾನು ಐ ಥಿಂಕ್ 1 ರಿಂದ 1.5 ಲಕ್ಷ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡೋದು. ಅದು ನಾನು ಎಲ್ಲಿಂದ ಹೇಳ್ತಾ ಇದ್ದೀನಿ ಅಂತಂದರೆ, ಪೇಂಟಿಂಗು, ಫರ್ನಿಚರು, ಇದೊಂದು ಟೇಬಲ್ ಮತ್ತು ಅದೊಂದು ಬಾಕ್ಸ್ ಇದೆ ಮೇಲ್ಗಡೆ, ಅದೊಂದು ಬಾಕ್ಸ್ ಇದೆ. ಸೊ ಅದು ಒಂದು ಬಾಕ್ಸು, ಇದೊಂದು ಟೇಬಲ್ಲು ಎಲ್ಲ ಸೇರಿ, ಮತ್ತು ಫ್ಯಾನ್ ಫಿಟ್ ಮಾಡಿಸಿದ್ರಿ ಎಕ್ಸ್ಟ್ರಾ ಅಂತಂದ್ರೆ ಅದೊಂದು ಫ್ಯಾನು, ಪೇಂಟಿಂಗು, ಅಡ್ವಾನ್ಸ್ ಎಲ್ಲ ಸೇರಿ ನಾನು ಹೇಳ್ತಾ ಇರೋದು. ಇದಿಷ್ಟು ಬಿಟ್ಟು ಜುವೆಲ್ರಿ. ಸೊ ಎಲ್ಲ ಕೂಡ ಒಟ್ಟಿಗೆ ಟೋಟಲಾಗಿ ಹೇಳ್ತೀನಿ, ಬರೀ ಜುವೆಲ್ರಿ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಅಡ್ವಾನ್ಸು, ಪೇಂಟಿಂಗು, ಫರ್ನಿಚರ್ಸು ಇಷ್ಟು ಸೇರಿಸಿ, ಮತ್ತು ಫ್ಯಾನು ಕೂಡ ಅದನ್ನು ಕೂಡ ಹಾಕೋತೀನಿ. ಫ್ಯಾನ್ ನಾವೇ ಎಕ್ಸ್ಟ್ರಾ ಬಂದಿದೆ. ಸೊ ಇಷ್ಟು ಸೇರಿಸ್ಬಿಟ್ಟು ನನಗೆ 1 to 1.5 1 ರಿಂದ 1.5 ಲಕ್ಷ ಅಷ್ಟು ಅಮೌಂಟ್ ಬಿತ್ತು. ಸೊ ಓಕೆ ಅಂತ ಅನ್ನಿಸ್ತು. ಸರಿ, ಇಷ್ಟು ಒಂದು ಸಣ್ಣ ಸ್ಟಾರ್ಟಪ್ಗೆ ಅಷ್ಟು ಸಾಕು ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗೆ ಮಾಡ್ಕೊಂಡಿರೋದು. ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನನ್ನ ಅಂಗಡಿ ಎಷ್ಟು ಚಿಕ್ಕದು ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಕೂಡ ಕಾಣಿಸ್ತೀನಿ ನಿಮಗೆ, ಇಷ್ಟೇ ನೋಡಿ, ಇಷ್ಟು ಬಂದರೆ ಇಷ್ಟೇ ಅಂಗಡಿ ಇರೋದು. ತುಂಬ ಪುಟಾಣಿ ಅಂಗಡಿ ನಂದು. ಅಂದರೆ ಮೆಟ್ಲ ಕೆಳಗಡೆ ಮನೆಗಳು ಅಥವಾ ಮೆಟ್ಲ ಕೆಳಗಡೆ ಅಂಗಡಿ ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ಅಂಗಡಿ ನಂದು ಕೂಡ. ಸೊ ನಾನು ಚಿಕ್ಕ ಅಂಗಡಿ ಸಾಕು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡಿದ್ದೀನಿ. ನಂಗೆ ಇನ್ನೊಂದೇನಪ್ಪ ಅಂದರೆ ಆಫ್ಲೈನ್ ಕಸ್ಟಮರ್ಸ್ಗಿಂತ ಆನ್ಲೈನ್ ಕಸ್ಟಮರ್ಸೇ ಜಾಸ್ತಿ. ಹಾಗಾಗಿ ಓಕೆ, ಚಿಕ್ಕದೇ ಸಾಕು. ಸುಮ್ಮನೆ ಸ್ವಲ್ಪ ದೊಡ್ಡದಾದಮೇಲೆ ನಾನು ದೊಡ್ಡದಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳೇ ಸಿಟ್ಟಿದ್ದೀನಿ. ಹಂಗಾಗಿ ನನ್ನ ಮಗಳೇ ನನಗೆ ಅದೃಷ್ಟ ದೇವತೆ. ಎಲ್ಲ ಕೂಡ ನನ್ನ ಮಗಳೇ ನನಗೆ
ಬಟ್ ಅವಳು ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಅವಳನ್ನ ನೋಡಬೇಕು. ಊರಿಗೆ ಹೋಗಿ ನಾನು ಈ ಸಲ ಹಬ್ಬದಲ್ಲಿ ಅವಳನ್ನ ತುಂಬ ಮಿಸ್ ಮಾಡಿಕೊಂಡೆ. ಯಾವುದೇ ಮಕ್ಳು ನೋಡಿದ್ರು ಹೊಸ ಬಟ್ಟೆ ಅಂತ ಹಾಕೊಂಡು ಓಡಾಡ್ತಾ ಇದ್ರು ಮಕ್ಳುಗಳು. ಸೊ ಅದು ನೋಡಿದಾಗ ತುಂಬ ಬೇಜಾರಾಗೋದು. ನಮ್ಮ ಅಣ್ಣ ಬಂದಿದ್ದ ಅಂತ ಹೇಳ್ಬಿಟ್ಟು ಅವಳಿಗೆ ಹೊಸ ಬಟ್ಟೆ ಮತ್ತು ಅವಳಿಗೆ ಬೆಳ್ಳಿ ಚೈನ್ ಅಂತ ಬಿಟ್ಟಿದೆ. ಅದನ್ನು ಎರಡು ಕೂಡ ನಮ್ಮ ಅಣ್ಣನ ಕೈಲೇ ಕೊಟ್ಟು ಕಳಿಸ್ದೆ. ಬಟ್ ಆದರೂ ಕೂಡ ನನಗೆ ಅವಳನ್ನ ಎತ್ಕೋಬೇಕು, ಅವಳಿಗೆ ಹೊಸ ಬಟ್ಟೆ ಹಾಕಿ ನಾನು ರೆಡಿ ಮಾಡಿ ಮುದ್ದಾಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಬಟ್ ನಾನು ಮತ್ತೆ ಫ್ರೈಡೇ ಹೋಗ್ಬೇಕಿತ್ತು ಊರಿಗೆ ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ ಅಷ್ಟೇ. ಬಟ್ ನಮ್ಮ ಅಪ್ಪ ಈ ಗುರುವಾರನೇ ಊರಿಗೆ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ. ಸರ್ ತುಂಬ ಖುಷಿ ನಾನು ಅಚ್ಚುನ ನೋಡ್ಬೋದು. ಸೊ ನಾನು ಅಚ್ಚುನ ಜೊತೆ ವಿಡಿಯೋಸ್ ಎಲ್ಲ ತೊಗೊಳ್ಳಲ್ಲ. ಬಟ್ ಅವಳ ಜೊತೆ ಸುಮಾರು ಜನ ಹೇಳ್ತಾ ಇರ್ತಾರೆ ಅವಳು ವಿಡಿಯೋದಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು. ಬಟ್ ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಅಚ್ಚು ನನ್ನ ಹತ್ರ ಇಲ್ಲ. ಅಚ್ಚು ಇರೋದು ಊರಲ್ಲಿ ಅಷ್ಟೇನೆ. ಅವಳಲ್ಲೇ ಇರ್ತಾಳೋಗೆ ಬೆಂಗಳೂರು ಅಡ್ಜಸ್ಟ್ ಆಗಲ್ಲ. ಈ ಸಲ ಅವಳು ಬೆಂಗಳೂರಿಗೆ ಬಂದು ಒಂದು ವೀಕ್ ಇದ್ಲೇನೋ. ಬಟ್ ಅವ್ಳಿಗೆ ಇಲ್ಲ ಅಡ್ಜಸ್ಟ್ ಆಗದೆ ಊರಿಗೆ ಹೋಗಿ ಅಲ್ಲಿ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಆಗಿ ಹುಷಾರಿಲ್ಲದೆ ಸುಮಾರೆಲ್ಲ ಇದಾಗೋಯ್ತು. ಅದಕ್ಕೆ ಅವಳ ಬೆಂಗಳೂರಿಗೆ ಕರ್ಕೊಂಡೇ ಬರೋದು ಬೇಡಪ್ಪ, ಇನ್ನು ಅವಳಲ್ಲೇ ಇದ್ಬೋದೇನೋ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅವಳಲ್ಲೇ ಚೆನ್ನಾಗಿ ಬೆಳ್ಕೊಳ್ಳಿ, ಒಂದು ಸ್ವಲ್ಪ ದಿವಸ ಸ್ವಲ್ಪ ದೊಡ್ಡೋಳಾಗಿ ಅವಳಿಗೂ ಸ್ವಲ್ಪ ಎಲ್ಲ ಕಡೆ ಅಡ್ಜಸ್ಟ್ ಆಗ್ತದೆ ಅನ್ನೋ ಆದಮೇಲೆ ಕರ್ಕೊಂಡ್ಬರ್ತೀನಿ. ಬಟ್ ಅವಳ ಜೊತೆ ತೊಗೊಳ್ಳೋ ಕ್ಲಿಪ್ಪಿಂಗ್ಸ್ನ ನಾನು ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಮತ್ತು ಗುರುವಾರ ಶುಕ್ರವಾರ 2 ದಿವಸನೂ ಕೂಡ ಶಾಪ್ ಕ್ಲೋಸ್ ಇರುತ್ತೆ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಕೊನೆ ತನಕ ವಿಡಿಯೋನ